ಆಯಿತಾ? ಓಕೆ. ಪ್ರಿಯ ವಿದ್ಯಾರ್ಥಿಗಳೇ, ನಿನ್ನೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು, ಆಮೇಲೆ ಆರ್ಥಿಕ ಚಟುವಟಿಕೆಗಳು ಯಾವುವು, ಆಮೇಲೆ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ, ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅಂತಕ್ಕಂಥದ್ದನ್ನು ಅವು ಮೂರನ್ನು ಕೂಡ ನಾವು ಒಟ್ಟಿಗೆ ಇಲ್ಲಿ ಆರ್ಥಿಕತೆಯ ಸಮಸ್ಯೆಗಳು ಅಂತೇಳ್ಬಿಟ್ಟು ಕರೀತಾ ಇದ್ದಾವೆ. ಇದರ ಬಗ್ಗೆ ಎಲ್ಲವೂ ಕೂಡ ನಾವು ನಿನ್ನೆ ಅಭ್ಯಾಸ ಮಾಡಿದ್ದೀವಿ. ಇವತ್ತು ಪಾರ್ಟ್ 2ನಲ್ಲಿ ನಾವು ಉತ್ಪಾದನಾ ಸಾಧ್ಯತಾ ಗಡಿರೇಖೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, ನೆಕ್ಸ್ಟ್ ಉತ್ಪಾದನಾ ಸಾಧ್ಯತಾ ಗಣ ಅಂತೇಳತಕ್ಕಂಥದ್ದು, ಆಮೇಲೆ ಸದಾವಕಾಶ ವೆಚ್ಚ, ಆರ್ಥಿಕ ಚಟುವಟಿಕೆಗಳ ಸಂಘಟನೆಯಲ್ಲಿ 3 ಅರ್ಥವ್ಯವಸ್ಥೆಗಳು ಬರ್ತವೆ, ಆಮೇಲೆ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓಕೆ, ನಾವು ಮೊದಲನೇದಾಗಿ ಈ ಉತ್ಪಾದನಾ ಸಾಧ್ಯತಾ ಗಣ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಗಣ ಗೊತ್ತಾದರೆ ನಮಗೆ ಅದೊಂದು ಸ್ವಲ್ಪ ಗಡಿ ರೇಖೆ ಭಾಳ ಈಸಿ ಆಗುತ್ತೆ. ಉತ್ಪಾದನಾ ಸಾಧ್ಯತಾ ಗಣ ಅಂದ್ರೇನು ಅನ್ನೋದನ್ನು ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋದಾದರೆ, ಇಲ್ಲಿ ಆಲ್ರೆಡಿ ನಿಮಗೆ ಇಲ್ಲಿ ನಾವು ಪಾಯಿಂಟ್ ಬರೆದಿರೋ ಹಾಗೆಯೇ ಇಲ್ಲಿ ಒಟ್ಟು ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ, ಇದು ಒಟ್ಟು ಎಷ್ಟು ಲಭ್ಯ ಇರ್ತವೆ ಅಷ್ಟು ಒಟ್ಟು ಸಂಪನ್ಮೂಲಗಳ ಮೊತ್ತ, ಆಮೇಲೆ ತಾಂತ್ರಿಕ ಜ್ಞಾನ, ಈ ಎರಡೂ ಕೂಡ ಒಟ್ಟಾಗಿ ಇದರಿಂದ ಉತ್ಪಾದಿಸಲಾಗ್ತಕ್ಕಂತಹ ಎಲ್ಲ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ನಾವೇನಂತ ಕರಿತೀವಿ ಅಂತಂದರೆ ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೀವಿ. ಓಕೆ, ಇದನ್ನು ನಾವು ಇಂಗ್ಲೀಷಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ವಾಟ್ ಡು ಯು ಮೀನ್ ಬೈ ದಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್? ಓಕೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ all possible combinations of the goods and services that can be produced from a given amount of resources and given stock of technological knowledge is called the production possibility set. See here is the resources, here is the resources, here is the technological knowledge. Okay, but with these two we are producing the goods and services. That's why this is called as the production possibility set. Okay, production possibility set. Just it is a 1 mark question for you. ಇದು ನಿಮಗೆ 1 ಅಂಕಗಳಿಗೆ ಮಾತ್ರ ಕೊಡಲಾಗುತ್ತೆ. ನಂತರ ಬರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಸದಾವಕಾಶ ವೆಚ್ಚ ಅಂತೇಳಿ ಕರಿತೀವಿ. ಓಕೆ, ಅಪರ್ಚುನಿಟಿ ಕಾಸ್ಟ್. ಈ ಅಪರ್ಚುನಿಟಿ ಕಾಸ್ಟನ್ನು ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಂಡು ಆನಂತರ ಇದನ್ನು ನಾನು ನಿಮಗೆ ಹೇಳ್ತೀನಿ ನಾನು. ಓಕೆ, ಇಲ್ಲಿ ಇದರ ಒಂದು ಗಣ, ಉತ್ಪಾದನಾ ಸಾಧ್ಯತಾ ಗಣ ಅಂದರೆ ಏನು ಅನ್ನೋದನ್ನು ನೀವೀಗ ಅರ್ಥ ಮಾಡಿಕೊಂಡ್ರಿ. ಈಗ ಮುಂದಿನ ಟಾಪಿಕ್ ಅದಕ್ಕೆ ಸಂಬಂಧಿಸಿದಂತೆ ನಾವಿಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಗೆ ಹೋಗೋಣ. ಓಕೆ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯನ್ನು ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಕರಿತೀವಿ. ಆ್ಯಕ್ಚುಲಿ ಇಟ್ ಈಸ್ ಕಾಲ್ಡ್ ಆಸ್ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಓಕೆ, ಆ್ಯಕ್ಚುಲಿ ಇಟ್ ವಿಲ್ ಬಿ ದ 4 mark ಕ್ವಶನ್ ಫಾರ್ ಯು. ಇದು ನಿಮಗೆ 4 ಅಂಕಗಳಿಗೆ ಕೊಡಲಾಗುತ್ತೆ. ಅದಕ್ಕೆ ನಾವು ಮುಂಚೆ ಡೆಫಿನಿಷನ್ ಬರ್ಕೊಂಡು ಡೆಫಿನಿಷನ್ ಆದ ನಂತರ ಇಲ್ಲಿ ನಾನು ಬರೆದಿದ್ದೀನಿ ಆಲ್ರೆಡಿ ಡೆಫಿನಿಷನನ್ನು. ನಂತರ ನಿಮಗೆ ಇಲ್ಲಿ ಒಂದು ಟೇಬಲನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಸಂಬಂಧಿಸಿದಂತೆ. ಆ ನಂತರ ಈ ಟೇಬಲ್ ಪ್ರಕಾರ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ಡಯಾಗ್ರಾಮನ್ನು ಹಾಕ್ಕೊಳ್ಬೇಕಾಗತ್ತೆ. Okay, first you should write the definition of the production possibility frontier. Next there will be a table for you, so this table you have to write. Next again there will be a drawing. Okay, this draw you have to write it. Okay, so this is a draw. So you have to diagram according to this diagram and then according to this table again, that we have to compare each other and then I want to teach you about this now. Okay, ನಾನೀಗ ಇದ್ರ ಬಗ್ಗೆ ನಿಮಗೆ ಟೀಚ್ ಮಾಡ್ತೀನಿ. ಇದರಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಎಂದರೇನು. ಓಕೆ, ಮೊದಲನೇದಾಗಿ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಎಂದರೇನು ಅನ್ನೋದಕ್ಕೆ ಆರ್ಥಿಕತೆಯೊಂದು ತನ್ನ ಮಿತ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಉತ್ಪಾದಿಸಲು ಸಾಧ್ಯವಿರುವ 2 ಸರಕುಗಳ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ
ರೇಖೆಯನ್ನು ನಾವು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತೇಳಿ ಕರಿತೀವಿ. ಓಕೆ, ಆ್ಯಕ್ಚುಲಿ ಒಂದೊಂದು ಸಾರಿ ಇದನ್ನು ನಿಮಗೆ ಒಂದು ಅಂಕಕ್ಕೂ ಕೂಡ ನಾಗಿ ಕೇಳ್ತಾರೆ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಎಂದರೇನು ಅಂತೇಳಿ. ಆವಾಗ ನೀವು ಇದು ಈ ಡೆಫಿನಿಷನನ್ನು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ frontier is a graph that shows the different rates of production of two goods that an individual or a group can efficiently produce with limited productive resources is called as PPF, means production possibility frontier. ಇಲ್ಲಿ ಒಂದು ಸ್ವಲ್ಪ ನೀವು ಇದನ್ನು ಅರ್ಥ ಮಾಡ್ಕೊಳ್ರಿ. ಆರ್ಥಿಕತೆಯೊಂದು ತನ್ನ ಮಿತ ಸಂಪನ್ಮೂಲಗಳು. ಓಕೆ, ದೇರ್ ವಿಲ್ ಬಿ ಎ ಶಾರ್ಟೇಜ್ ಆಫ್ ರಿಸೋರ್ಸಸ್. ಇದನ್ನು ನಾವು ಏನು ಮಾಡಬೇಕಿಲ್ಲಿ, ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು. ಎರಡು ಸಂಪೂರ್ಣವಾಗಿ ಬಳಸ್ಕೊಂಡು ಇದನ್ನು ಉತ್ಪಾದಿಸಲು ಸಾಧ್ಯ ಇರತಕ್ಕಂಥ ಎರಡು ಸರಕುಗಳ ಉತ್ಪಾದನೆ ಸಾಧ್ಯತೆ. ಇದರಲ್ಲಿ ಮುಖ್ಯವಾಗಿ ಸಂಪನ್ಮೂಲಗಳು ಮಿತವಾಗಿವೆ, ಸರಕುಗಳು ಎರಡನ್ನು ನಾವೇನು ಮಾಡ್ತಾ ಇದ್ದೀವಿ, ಬಳಸ್ಕೊಳ್ತಾ ಇದ್ದೀವಿ. ಓಕೆ, ವಿ ಆರ್ ಯೂಸಿಂಗ್ ದಿ ಟೂ ಗೂಡ್ಸ್ ಹಿಯರ್ ಆ್ಯಂಡ್ ದೆನ್ ದ ರಿಸೋರ್ಸಸ್ ಆರ್ ಇನ್ ಶಾರ್ಟೇಜ್. ಓಕೆ, ಬಟ್ ಇವು ಎಲ್ಲವೂ ಈ ಎರಡನ್ನೂ ಕೂಡ ನಾಗಿ ಒಟ್ಟಾಗಿ ಸೇರಿಸ್ಕೊಂಡು ಉತ್ಪಾದಿಸಲು ಸಾಧ್ಯ ಇರ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ನಾವಿಲ್ಲಿ ಏನಂತ ಕರಿತೀವಿ ಅಂತಂದರೆ, ತೋರಿಸ್ತಕ್ಕಂಥ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ನೆಕ್ಸ್ಟ್ ಈಗ ನಾವು ಈ ಟೇಬಲಿಗೆ ಬರೋಣ. ಇಲ್ಲಿ ಈ ಟೇಬಲ್ ನಮಗೆ ಇದರ ಮೂಲಕವೇ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದ್ರಿಂದ, ಇದು 4 ಅಂಕಗಳಿಗೆ ನಿಮ್ಗೆ ಇರಬೇಕಾಗಿರೋದ್ರಿಂದ ನೀವು ಕಂಪಲ್ಸರಿ ಟೇಬಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಟೇಬಲ್ನಲ್ಲಿ ಒಟ್ಟು 3 ಕಾಲಮ್ಗಳಿದ್ದು, ಫಸ್ಟ್ ಕಾಲಮ್ನಲ್ಲಿ ನಾವು ಸಾಧ್ಯತೆಗಳನ್ನು ಬರ್ಕೊಂಡಿದ್ದೀವಿ. ಓಕೆ, ಇನ್ ಫಸ್ಟ್ ಕಾಲಮ್ ವಿ ಹ್ಯಾವ್ ರಿಟನ್ ದಿ ಪಾಸಿಬಿಲಿಟೀಸ್. ವಾಟ್ ಆರ್ ದಿ ಪಾಸಿಬಿಲಿಟೀಸ್ ವಿಲ್ ಬಿ ದೇರ್? ದರ್ ವಿಲ್ ಬಿ 5 ಇಂಪಾರ್ಟೆಂಟ್ ಪಾಸಿಬಿಲಿಟೀಸ್. ದೇ ಆರ್ A, B, C, D and E. These 5 are called as ಪಾಸಿಬಿಲಿಟೀಸ್. ಇವು ಸಾಧ್ಯತೆಗಳು. ಓಕೆ, ಯಾವುದರ ಸಾಧ್ಯತೆಗಳು, ಎಷ್ಟು ವಸ್ತುಗಳ ಸಾಧ್ಯತೆಗಳು? ಇಲ್ಲಾಗಲೇ ತಿಳ್ಕೊಂಡಿದ್ದೀರಿ ನೀವು, 2 ಸರಕುಗಳ ಉತ್ಪಾದನಾ ಸಾಧ್ಯತೆಗಳು. ಓಕೆ, 2 ಸರಕುಗಳು ಯಾವುವು ಹಾಗಾದರೆ ಅಂತೇಳಿ. ಓಕೆ, ನಂಬರ್ 1 ಕಾರ್ನ್, ಮೊದಲನೇ ಸರಕು ಇದು. ದಿ ಫಸ್ಟ್ ಗುಡ್ ಈಸ್ ಕಾರ್ನ್. ಎರಡನೇ ಸರಕು ಯಾವುದು ಅಂತಂದರೆ ಕಾಟನ್. ಓಕೆ, ಹತ್ತಿ. ಒಂದು ಧಾನ್ಯ ಸರಕು, ಇನ್ನೊಂದು ಹತ್ತಿ ಸರಕು. 2 ಸರಕನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ತೆಗೆದುಕೊಂಡಿದ್ದೀವಿ. ಓಕೆ, ಈಗ ಇದನ್ನು ಇಟ್ಕೊಂಡು ಇಲ್ಲಿ ಸಾಧ್ಯತೆಗಳನ್ನು ನಾವು ನೋಡಿದಾಗ A, B, C, D, E, these 5 are called as possibilities. So here is a corn, they are in units. ಇವುಗಳನ್ನು ನಾವು ಯಾವುದರಲ್ಲಿ ಅಳತೆ ಮಾಡ್ತೀವಿ ಅಂತಂದರೆ ಯೂನಿಟ್ಗಳಲ್ಲಿ ಅಳತೆ ಮಾಡ್ತೀವಿ. ಓಕೆ, ಇದು ಕೂಡ ಅಷ್ಟೆ, ಯಾವುದರ ಮೂಲಕವಾಗಿ ಯೂನಿಟ್. ಓಕೆ, ಸೊ ಇಲ್ಲಿ ಎ ಅಂತಕ್ಕಂಥ ಒಂದು ಸಾಧ್ಯತೆ ಇದ್ದಾಗ ಕಾರ್ನನ್ನು ನಾವು ಏನು ಉತ್ಪಾದನೆ ಮಾಡಿಲ್ಲ ಅಂತ ಹೇಳಿದ್ರೆ, ಕಾಟನನ್ನು ಎಷ್ಟು ಉತ್ಪಾದನೆ ಮಾಡ್ತೀವಿ ನಾವಿಲ್ಲಿ? 10 ಕತ್ತು ಕೂಡ ನಾವು ಉತ್ಪಾದನೆ ಮಾಡ್ತೀವಿ ಅಂದು. ಓಕೆ, ನೆಕ್ಸ್ಟ್ ಎರಡನೇದಾಗಿ ಬಿ ಪಾಸಿಬಿಲಿಟಿಗೆ ಬಂದಾಗ 2 ಸರಕುಗಳ ಉತ್ಪಾದನೆ ಸಾಧ್ಯತೆಗಳನ್ನು ತೋರಿಸೋದ್ರಿಂದ ಇದು ಇಲ್ಲಿ ಒಂದು ಸರಕನ್ನೇ, ಒಂದು ಯೂನಿಟ್ ಏನಾದರೂ ನಾವು ಕಾರ್ನನ್ನು ಪ್ರೊಡ್ಯೂಸ್ ಮಾಡಿದರೆ, if we produce the 1 unit of corn, automatically there will be 9 unit of cotton we are producing, because totally there will be how much unit here? The 10 unit will be there. Okay, ಇಲ್ಲಿ 10 ಯೂನಿಟ್ ಕಾಟನ್ನು, ಇಲ್ಲಿ ಕಾರ್ನ್ ಏನು ನಾವು ಉತ್ಪಾದನಾ ಸಾಧ್ಯತಾ ಗಡಿಗಳಲ್ಲಿ ಅಥವಾ ಸಾಧ್ಯತೆಯ ಗಡಿಗಳಲ್ಲಿ ಗಡಿಯಲ್ಲಿ ನಾವು ಇದನ್ನೇನಾದರೂ ಕೂಡ ನಾವು ಯೂಸ್ ಮಾಡಿಲ್ಲ ಅಂದರೆ ಇದನ್ನು ನಾವು 10 ಯೂನಿಟ್ಸ್ ಮಾಡ್ಕೋಬೋದು. ಓಕೆ, ಇದನ್ನು 1 ಯೂನಿಟ್ ಇಲ್ಲಿ ಯೂಸ್ ಮಾಡೋದ್ರಿಂದ ಇಲ್ಲಿ ಎಷ್ಟು ಯೂಸ್ ಮಾಡ್ತೀವಿ ನಾವು? 9 ಯೂನಿಟ್ಗಳನ್ನು ಯೂಸ್ ಮಾಡ್ತೀವಿ. ಓಕೆ, ಇಷ್ಟು ಪ್ರೊಡಕ್ಷನ್ ಮಾಡ್ತೀವಿ ನಾವು. ನೆಕ್ಸ್ಟು ಇಲ್ಲಿ ಸಿ ಪಾಸಿಬಿಲಿಟೀಸ್ನಲ್ಲಿ 2 ಯೂನಿಟ್ ಕಾರ್ನ ನಾವು ಉತ್ಪಾದನೆ ಮಾಡಿದರೆ ಇಲ್ಲಿ 7 ಯೂನಿಟ್ಗಳನ್ನು ಏನು ಮಾಡ್ತೀವಿ ನಾವು? ಉತ್ಪಾದನೆ ಮಾಡ್ತೀವಿ, ಹತ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ನೆಕ್ಸ್ಟ್ ಡಿ ಪಾಸಿಬಿಲಿಟೀಸಲ್ಲಿ ನಾವು 3 ಯೂನಿಟ್ಗಳಷ್ಟು ಧಾನ್ಯವನ್ನು ಉತ್ಪಾದನೆ ಮಾಡಿದರೆ ಇಲ್ಲಿ 4 ಯೂನಿಟ್ಗಳಷ್ಟು ಹತ್ತಿಯನ್ನು ಏನು ಮಾಡ್ತೀವಿ ನಾವು? ಉತ್ಪಾದನೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ
ನಾವು ಈ ಈ ಅಂತಕ್ಕಂಥ ಪಾಸಿಬಿಲಿಟಿ ಅಥವಾ ಸಾಧ್ಯತೆಯನ್ನು ತೆಗೆದುಕೊಂಡಾಗ ಇಲ್ಲಿ 4 ಯೂನಿಟ್ಗಳಷ್ಟು ಧಾನ್ಯವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಉತ್ಪಾದನೆ ಮಾಡ್ತೀವಿ. ಇಲ್ಲಿ ಹತ್ತಿ ಏನೂ ಕೂಡ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯತೆಗಳು ಇರಲ್ಲ. ಯಾಕೆ ಇರಲ್ಲ ಅಂತ ಹೇಳಿದ್ರೆ ಈ ರೇಖೆಯನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ. ಓಕೆ, ಐ ವಿಲ್ ಟೆಲ್ ಯು. ಸೊ ಹಿಯರ್ 0, 1, 2, 3, 4 these are the corn units, and then 10, 9, 7, 4, 0 actually these are the cotton units or units of cotton. Okay, so here it is declined slowly. Okay, it is declined slowly, but it is increased here. It is increased. ಇದು ಏರ್ತಾ ಹೋಗಿದೆ. ಇಲ್ಲಿ ಧಾನ್ಯದ್ದು, ಇಲ್ಲಿ ಹತ್ತಿದು ಮಾತ್ರ ಏನಾಗ್ತಾ ಬರ್ತಾ ಇದೆ, ಇಳಿತಾ ಬರ್ತಾ ಇದೆ. ಅದಕ್ಕಾಗಿಯೇ ನಮಗೆ ಸಾಧ್ಯತಾ ಗಡಿ ರೇಖೆ ಅಂತ ಹೇಳ್ತಕ್ಕಂಥದ್ದು ಮೇಲಿನಿಂದ ಕೆಳಕ್ಕೆ ಈ ರೀತಿ ಏನಾಗ್ತಾ ಹೋಗುತ್ತೆ, ಇದು ಇಳಿತಾ ಹೋಗುತ್ತೆ. ಓಕೆ, ಈಗ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ಥಿಂಕ್ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಟೇಬಲ್. ನಾವು ವಿ ಪಾಸ್ ಆನ್ ಟು ದಿ ಡಯಾಗ್ರಾಮ್. ಈಗ ನಾವು ರೇಖಾಚಿತ್ರಕ್ಕೆ ಹೋಗೋಣ. ಓಕೆ, ಈ ರೇಖಾಚಿತ್ರವನ್ನು ನೀವು ಗಮನಿಸೋದಾದರೆ ಇಲ್ಲಿ OX ಆ್ಯಕ್ಸಿಸ್ ಮೇಲೆ ನಾವು ಧಾನ್ಯವನ್ನು ತೆಗೆದುಕೊಂಡಿದ್ದೀವಿ. ಏನು ತೆಗೆದುಕೊಂಡಿದ್ದೀವಿ ಇಲ್ಲಿ? ಧಾನ್ಯ, ಕಾರ್ನ್. ಓಕೆ, ಆನ್ OY ಆ್ಯಕ್ಸಿಸ್ we have taken cotton, ಹತ್ತಿ. ಓಕೆ, ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ OX ಆ್ಯಕ್ಸಿಸ್ ಮೇಲೆ ಧಾನ್ಯವನ್ನು ತೊಗೊಂಡಿದ್ದೀವಿ, OY ಆ್ಯಕ್ಸಿಸ್ ಮೇಲೆ ಏನು ತೊಗೊಂಡಿದ್ದೀವಿ? ಹತ್ತಿಯನ್ನು ತೆಗೆದುಕೊಂಡಿದ್ದೀವಿ. ಈಗ ಒಂದೊಂದಾಗಿ ನೀವು ಇವು ಎರಡನ್ನೂ ಕೂಡ ಇಲ್ಲಿ ಪಾಸಿಬಿಲಿಟೀಸಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ 1, 2, 3, 4 1, 2, 3, 4 ಆ್ಯಕ್ಚುಲಿ ಇವು ಎಲ್ಲವೂ ಕೂಡ ಇವು 0, 1, 2, 3 ಆ್ಯಂಡ್ 4. ಓಕೆ, ಇವು 4. ನೆಕ್ಸ್ಟ್ ಇಲ್ಲಿ ಹತ್ತಿ ಕಾಟನ್ನಲ್ಲಿ ದಟ್ ನಾವಿಲ್ಲಿ ಯಾವಾಗಲೂ ಕೂಡ ಗ್ರಾಫ್ ಹಾಕಬೇಕಾಗಿರ್ತಕ್ಕಂಥ ಸಮಯದಲ್ಲಿ ನಾವು ಈ ರೀತಿ 1, 2, 3, 4, 5, 6, 7, 8, 9, 10 ನೀವು ಹಂಗೆ ಬೇಕಾದರೂ ತೊಗೊಳ್ಬೋದು. ಸ್ವಲ್ಪ ಡಯಾಗ್ರಾಮ್ ಉದ್ದ ಆಗುತ್ತೆ ಅಷ್ಟೇ. ಓಕೆ, ದ ಡಯಾಗ್ರಾಮ್ ವಿಲ್ ಬಿ ಶಾರ್ಟ್ ಇಯರ್. ಇಲ್ಲಿ ಸ್ವಲ್ಪ ಶಾರ್ಟಾಗಿ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ 2, 4, 6, 8, 10 ಇದನ್ನು ನಾನು ತೆಗೆದುಕೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ದಿಸ್. ಸೊ ಇಯರ್ ಅಕಾರ್ಡಿಂಗ್ ಟು ದಿಸ್ ವಿ ಹ್ಯಾವ್ ಟು ಸೆಟ್. ಓಕೆ, ದೀಸ್ 2 ಕಾಲಮ್ಸ್. ಓಕೆ, ಈ 2 ಕಾಲಮ್ಗಳನ್ನು ನಾವು ಇದ್ರ ಪ್ರಕಾರ ಸೆಟ್ ಮಾಡಬೇಕಾಗತ್ತೆ. ಹೇಗೆ? ಸೊ ಇಯರ್ 0, ದ ಕಾರ್ನ್ ಈಸ್ 0. ಇಲ್ಲಿ ನೋಡ್ರಿ, ಇದು ಕಾರ್ನ್ ಈಸ್ 0. ನೆಕ್ಸ್ಟ್ ದ ಕಾಟನ್ ಈಸ್ 10. ಕಾಟನ್ ಎಷ್ಟಿದೆ ಇಲ್ಲಿ? 10 ಇದೆ. ಓಕೆ, ನೆಕ್ಸ್ಟ್ ಇಫ್ ದ ಕಾರ್ನ್ ಈಸ್ 1, ಇಲ್ಲಿ ಕಾರ್ನ್ 1 ಇದೆ. ಇಫ್ ದ ಕಾರ್ನ್ ಈಸ್ 1, ದ ಕಾಟನ್ ಈಸ್ 9. ಸಿ, it is 9. It is 9. You could see this. It is 9. Okay. It is 9. Okay. Next. So here the corn unit is 2. ಇಲ್ಲಿ ಕಾರ್ನ್ ಯೂನಿಟ್ ಎಷ್ಟಿದೆ? ಇಲ್ಲಿ 2 ಇದೆ. ನೆಕ್ಸ್ಟ್ ಇಲ್ಲಿ ಕಾಟನ್ ಯೂನಿಟ್ ಎಷ್ಟಿದೆ? 7 ಇದೆ. ಸೊ ಹಿಯರ್ ದ ಕಾಟನ್ ಯೂನಿಟ್ ಈಸ್ 7. ಸೊ ದಿಸ್ ಈಸ್ ದಿ ಕಾಟನ್ ಯೂನಿಟ್. ಓಕೆ, ಸೆಕೆಂಡ್ ಪಾಸಿಬಿಲಿಟಿ ಇಟ್ ಈಸ್ ದಿಸ್ ಈಸ್ 7. ಓಕೆ, ನೆಕ್ಸ್ಟ್ ಹಿಯರ್ ಇನ್ ದಿ another one possibility here is 3. ಧಾನ್ಯ ಅಂತೇಳಂತಕ್ಕಂಥದ್ದು 3 ಯೂನಿಟ್ ಇದೆ. ಆಮೇಲೆ ಇಲ್ಲಿ ಹತ್ತಿ ಅಂತೇಳಂತಕ್ಕಂಥದ್ದು ಎಷ್ಟು ಯೂನಿಟ್ ಇದೆ? 4 ಯೂನಿಟ್ ಇದೆ. ಸೊ ಇಲ್ಲಿ ಧಾನ್ಯ 3 ಇದ್ದಾಗ ಹತ್ತಿ ಎಷ್ಟಿದೆ ನೋಡ್ರಿ, ಇಲ್ಲಿ 4 ಇದೆ. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ಹಾಕ್ಕೊಳ್ತೀವಿ. ನೆಕ್ಸ್ಟ್ ಈ ಪಾಸಿಬಿಲಿಟಿಯಲ್ಲಿ ಇಲ್ಲಿ ಎಷ್ಟು ತೊಗೊಳ್ತೀವಿ ನಾವು? 4. ಕಾರ್ನ್ ಎಷ್ಟು ಯೂನಿಟ್ ಇದೆ? ಇಲ್ಲಿ 4 ಯೂನಿಟ್ ಇದೆ. ಕಾಟನ್ ಎಷ್ಟಾಗುತ್ತೆ? 0 ಆಗುತ್ತೆ. ಇಲ್ಲಿ
4 ಯೂನಿಟನ್ನು ನಾವು ಇಲ್ಲಿ ತೆಗೆದುಕೊಂಡಾಗ ಇದು ಏನಾಗಿದೆ ಅಂತಂದರೆ ಇಲ್ಲಿ 0 ಆಗಿದೆ. ಇದು 4 ಯೂನಿಟ್. ಇದು ಯಾವುದ್ರ ಯೂನಿಟ್? ಇದು ಕಾರ್ನ್ ಯೂನಿಟ್ ಈಸ್ 4. ಸೊ ಹಿಯರ್ ದ ಕಾರ್ನ್ ಯೂನಿಟ್ ಈಸ್ 4 and then it has become 0. The cotton unit is 0. ಓಕೆ, ಈ ಎಲ್ಲವುಗಳನ್ನು ನಾವು ಇಲ್ಲಿ ಇವೆಲ್ಲವೂ ಇದ್ದಾವೆ. ಇವುಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಪಾಸಿಬಿಲಿಟೀಸ್ ಅಂತ ಹೇಳ್ತೀವಿ. ಇವೆಲ್ಲ ಸಾಧ್ಯತೆಗಳು. ಈ ಸಾಧ್ಯತೆಗಳಿಗೀಗ ನಾವು ಎ, ಬಿ, ಸಿ, ಡಿ, ಇ ಅಂತ ಕೊಡಬೇಕು. ಓಕೆ, ಎ ಪಾಸಿಬಿಲಿಟಿ, ಬಿ, ಸಿ, ಡಿ, ಇ. ಇದು ಎ, ಬಿ, ಸಿ, ಡಿ, ಇ. ಓಕೆ, ಸೊ ಈಗ ಇವು ಎಲ್ಲ ಬಿಂದುಗಳನ್ನು ಕೂಡ ನಾವು ಒಟ್ಟಾಗಿ ಸೇರಿಸಿದಾಗ ನಾವು ಸೇರಿಸ್ಬೇಕು ಎಲ್ಲ ಬಿಂದುಗಳನ್ನು. ಮೊದಲೆಲ್ಲ ಬಿಂದುಗಳನ್ನು ಹಾಕ್ಕೊಂಡು ಆಮೇಲೆ ಎಲ್ಲ ಬಿಂದುಗಳನ್ನು ಏನು ಮಾಡಬೇಕು? ಸೇರಿಸಬೇಕು. ವಿ ಹ್ಯಾವ್ ಟು ಜಾಯಿನ್ ಆಲ್ ದ ಪಾಯಿಂಟ್ಸ್ ಹಿಯರ್. ಓಕೆ, ದೆನ್ ವಿ ಆರ್ ಗೆಟಿಂಗ್ ದೆನ್ ವಿ ಆರ್ ಗೆಟಿಂಗ್ ಎ ಕರ್ವ್ ಇಯರ್. ಇಲ್ಲಿ ನೋಡಿ, ನಾವು ಇಲ್ಲೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಎಲ್ಲ ಬಿಂದುಗಳನ್ನು ಒಟ್ಟಾಗಿ ಸೇರಿಸಿದಾಗ ಇಲ್ಲಿ ಒಂದು ನಮಗೆ ರೇಖೆ ಸಿಗುತ್ತೆ. ಈ ರೇಖೆಯನ್ನು ನಾವು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಕರಿತೀವಿ. ಓಕೆ, ದಿಸ್ ಕರ್ವ್ ಈಸ್ ಕಾಲ್ಡ್ ಆ್ಯಸ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಕರ್ವ್. ಓಕೆ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ. ಇದನ್ನು ನೀವು 4 ಅಂಕಗಳು ಇರೋದರಿಂದ ಡೆಫಿನಿಷನ್ ಬರೀಬೇಕು. ಇದು ಒಂದು ಬರೆದು ನೆಕ್ಸ್ಟ್ ಡಯಾಗ್ರಾಮ್ ಹಾಕಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದರೆ ಯು ವಿಲ್ ಗೆಟ್ ದಿ 4 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಇದು ಇಲ್ಲಿ ನೀವು ತಿಳ್ಕೊಂಡ್ರಿ. ಏನಂತ ತಿಳ್ಕೊಂಡ್ರಿ? ಒಂದು ಧಾನ್ಯ ಒಂದು ತೆಗೆದುಕೊಂಡಾಗ ಇಲ್ಲಿ 10ಗೆ ನಾವು ಬಿಟ್ಕೊಡ್ತೀವಿ, ಅಥವಾ ಇಲ್ಲಿ ಒಂದು ತೆಗೆದುಕೊಂಡಾಗ ಇನ್ನೊಂದನ್ನು ಏನು ಮಾಡ್ತೀವಿ? ನಾವು ಬಿಟ್ಕೊಡ್ತೀವಿ. ಇಲ್ಲಿ ಕಾರ್ನ್ 2 ತೊಗೊಂಡಾಗ ಕಾಟನ್ ಎಷ್ಟು ತೊಗೊಂಡಿದ್ದೀವಿ? ನಾವು 7 ತೊಗೊಂಡಿದ್ದೀವಿ. ಅಂದರೆ ಒಂದು ಯೂನಿಟ್ ಹೆಚ್ಚಿಗೆ ಒಂದು ಯೂನಿಟ್ ಇಲ್ಲಿ ನಾವು ತೆಗೆದುಕೊಂಡಾಗ ಇನ್ನೊಂದು ಯೂನಿಟ್ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಲ್ಲಿ? ಯಾಕಂದರೆ ಪಾಸಿಬಿಲಿಟೀಸ್ ಒಂದೇ ಇರೋದರಿಂದಾಗಿ ವ್ಯತ್ಯಾಸಗಳನ್ನು ನಾವು ಹೊಂದುತ್ತಾ ಹೋಗ್ತೀವಿ ಅಂತ ಹೇಳ್ತಕ್ಕಂಥದ್ದು. ದೇರ್ ವಿ ಆರ್ ಫೈಂಡಿಂಗ್ ದಿ ಲಾಟ್ ಆಫ್ ಡಿಫ್ರೆನ್ಸಸ್. ಓಕೆ, ಈ ಡಿಫ್ರೆನ್ಸ್ ನಮಗೆ ಯಾವಾಗ ಬಂತು ಅಂತಂದರೆ ಇಲ್ಲಿ ಒಂದು ವಸ್ತುವನ್ನು ನಾವು ಪಡ್ಕೊಳ್ಬೇಕಾದ್ರೆ ಇನ್ನೊಂದು ವಸ್ತುವನ್ನು ನಾವೇನು ಮಾಡ್ತೀವಿ? ತ್ಯಾಗ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಕಾರ್ನ್ ತ್ಯಾಗ ಮಾಡಿದ್ದೀವಿ ನಾವಿಲ್ಲಿ. ಓಕೆ, ಸೊ ಇಲ್ಲಿ ಕಾರ್ನ್ ತ್ಯಾಗ ಮಾಡಿದ್ದೀವಿ, ಇಲ್ಲಿ ನಾವು ಏನು ಮಾಡಿದ್ದೀವಿ? ಕಾಟನ್ ತ್ಯಾಗ ಮಾಡಿದ್ದೀವಿ. ಓಕೆ, ಇಲ್ಲಿ ನಾವು ಧಾನ್ಯವನ್ನು ತ್ಯಾಗ ಮಾಡಿದ್ದೀವಿ, ಇಲ್ಲಿ ಹತ್ತಿಯನ್ನು ಏನು ಮಾಡಿದ್ದೀವಿ? ನಾವು ತ್ಯಾಗ ಮಾಡಿದ್ದೀವಿ. ಸೊ ಹೀಗೆ ಒಂದು ಸರಕನ್ನು ಉತ್ಪಾದಿಸಲು ತ್ಯಾಗ ಮಾಡಲಾದ ಆನಂತರದ ಬದಲಿ ಸರಕಿನ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ ಅಂತಂದರೆ ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಓಕೆ, ಒಂದನ್ನು ಉತ್ಪಾದಿಸುವ ಸಲುವಾಗಿ ಇನ್ನೊಂದನ್ನು ನಾವೇನು ಮಾಡ್ತೀವಿ? ಇಲ್ಲಿ ತ್ಯಾಗ ಮಾಡ್ತೀವಿ. ಓಕೆ, ಅದಕ್ಕೆ ಇದನ್ನು ಸದಾವಕಾಶ ವೆಚ್ಚ. ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಆಸ್ ಆ್ಯನ್ ಅಪಾರ್ಚುನಿಟಿ ಕಾಸ್ಟ್. It is also called as economic cost and also alternative cost. Okay, it is the cost of next best alternative sacrificed in order to produce a particular good. The next best alternative, it means ಆನಂತರದ ಬದಲಿ ಸರಕಿನ ಮೊತ್ತ. ಓಕೆ, ಒಂದು ಸರಕನ್ನು ಉತ್ಪಾದಿಸುವ ಸಲುವಾಗಿ ಇನ್ನೊಂದರ ನಾವೇನು ಮಾಡ್ತೀವಿ? ಇಲ್ಲಿ ತ್ಯಾಗ ಮಾಡ್ತೀವಿ. ಅದಕ್ಕಾಗಿ ಇದನ್ನು ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಇದು ನಿಮಗೆ 1 ಅಂಕಕ್ಕೆ ಇರುತ್ತೆ. ಎಷ್ಟು ಅಂಕಕ್ಕೆ ಇರುತ್ತೆ? ಇದು ಸದಾವಕಾಶ ವೆಚ್ಚ ಎಂದರೇನು ಅಂತೇಳಿ 1 ಅಂಕಕ್ಕೆ ನಿಮಗೆ ಕೊಡಲಾಗುತ್ತೆ. ಆವಾಗ ನೀವು ಸದಾವಕಾಶ ವೆಚ್ಚವನ್ನು ಬರಿಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು 2 ಅಂಕಗಳಿಗೂ ಕೂಡ ಕೊಡ್ಬೋದು. ಇಟ್ ಮೇ ಹ್ಯಾವ್ ಗಿವನ್ ಫಾರ್ 2 ಮಾರ್ಕ್ಸ್ ಆಲ್ಸೋ. ಓಕೆ, ಸೊ ಈಗ ನಿಮಗೆ ಸದಾವಕಾಶ ವೆಚ್ಚ ಅಂದರೆ ಏನು? ಇದು 1 ಅಥವಾ 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಿಮಗೆ ಇಷ್ಟು ಮಾತ್ರ ಬರೆದ್ರೆ ಸಾಕು. ರೈಟ್ ಓನ್ಲಿ ಡೆಫಿನಿಷನ್. ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥದ್ದು ನಮಗೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು 4 ಅಂಕಗಳ ಪ್ರಶ್ನೆ. ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು 2 ಅಂಕಕ್ಕೆ ಕೇಳಲಾಗುತ್ತೆ. 2 ಅಂಕಕ್ಕೆ ಕೇಳಿದಾಗ ನೀವು ಇವು 3 ಪಾಯಿಂಟನ್ನು ಮಾತ್ರ ಬರಿಬೇಕಾಗತ್ತೆ.
ಓಕೆ, 4 ಅಂಕಕ್ಕೆ ಕೇಳಿದಾಗ ಮಾತ್ರ ಇದು ಸಪ್ರೇಟಾಗಿ ನಿಮಗೆ 4 ಅಂಕಗಳಿಗೆ ಕೇಳ್ತಾರೆ ಇವನ್ನ. ಮಾರುಕಟ್ಟೆ ಆರ್ಥಿಕತೆ ಎಂದರೇನು, ಆಮೇಲೆ ಕೇಂದ್ರೀಯ ಆರ್ಥಿಕತೆ ಅಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಏನು ಅಂತೇಳಿ ಅಂತಕ್ಕಂಥವುಗಳನ್ನು ಇವು ಎರಡನ್ನು ಸಪ್ರೇಟಾಗಿ 4 ಅಂಕಗಳಿಗೆ ನಿಮಗೆ ಕೇಳಲಾಗುತ್ತೆ. ಓಕೆ, ಅವಾಗ ನೀವೇನು ಮಾಡಬೇಕು ಅಂತೇಳಿದ್ರೆ ಇವುಗಳನ್ನೆಲ್ಲ ಬರಿಬೇಕಾಗತ್ತೆ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಇದನ್ನು ಆರ್ಥಿಕ ವ್ಯವಸ್ಥೆಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ, ಅಥವಾ ಆರ್ಥಿಕ ಚಟುವಟಿಕೆಗಳ ಸಂಘಟನೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ದಿ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಓಕೆ, ಈ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಮುಖ್ಯವಾಗಿ ಇವು 3 ಅರ್ಥವ್ಯವಸ್ಥೆಗಳು ಬರ್ತವೆ. ಒಂದನೇದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆ, ಎರಡನೇದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಥವಾ ಮಾರುಕಟ್ಟೆ ಆರ್ಥಿಕತೆ, ಮೂರನೇದು ಮಿಶ್ರ ಅರ್ಥವ್ಯವಸ್ಥೆ ಅಥವಾ ಮಿಶ್ರ ಆರ್ಥಿಕತೆ ಅಂತ ಹೇಳ್ತಕ್ಕಂಥದ್ದು. ಓಕೆ, ಸೊ ನಂಬರ್ 1 ಈಸ್ ಕಾಲ್ಡ್ ಆ್ಯಸ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಓಕೆ, ಸೆಕೆಂಡ್ ಒನ್ ಮಾರ್ಕೆಟ್ ಎಕಾನಮಿ, ಥರ್ಡ್ ಒನ್ ಮಿಕ್ಸ್ಡ್ ಎಕಾನಮಿ. Totally there will be 3 important economic systems are there. ಸೊ ಇವು 3 ಆರ್ಥಿಕ ವ್ಯವಸ್ಥೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆಯನ್ನು ಕೊಡ್ತೀನಿ ಅದಕ್ಕೆ. ಸೊ ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಏನು, ಮಾರುಕಟ್ಟೆ ಆರ್ಥಿಕತೆ ಅಂದರೆ ಏನು, ಆಮೇಲೆ ಮಿಶ್ರ ಆರ್ಥಿಕತೆ ಅಂದರೆ ಏನು. ಓಕೆ, ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸರ್ಕಾರವೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಪ್ರಮುಖ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ತಾರೆ? ಇಲ್ಲಿ ಸರ್ಕಾರವೇ ತೆಗೆದುಕೊಳ್ಳುತ್ತೆ. ದ ಗೌರ್ಮೆಂಟ್ ಇಟ್ ಸೆಲ್ಫ್ ಟೇಕಿಂಗ್ ದಿ ಡಿಸಿಷನ್ ರಿಲೇಟಿಂಗ್ ಟು ದಿ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಓಕೆ, ನೆಕ್ಸ್ಟು ಅದರ ನಂತರ ಬರ್ತಕ್ಕಂಥದ್ದು ಎರಡನೇದಾಗಿ ಬರೋದು ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳತಕ್ಕಂಥದ್ದು. ಸೊ ಇಲ್ಲಿ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ತಾರೆ? ಇಲ್ಲಿ ಸರ್ಕಾರ ತೆಗೆದುಕೊಂಡ್ರೆ ಇಲ್ಲಿ ಮಾರುಕಟ್ಟೆಯೇ ತೆಗೆದುಕೊಳ್ತದೆ ಅಥವಾ ಖಾಸಗಿ ವ್ಯಕ್ತಿಗಳು ತೆಗೆದುಕೊಳ್ತಾರೆ. ಮಾರುಕಟ್ಟೆ ಅಥವಾ ಖಾಸಗಿ ವ್ಯಕ್ತಿಗಳು. ಓಕೆ, ದ ಪ್ರೈವೇಟ್ ಪೀಪಲ್ ಆರ್ ದಿ ಮಾರ್ಕೆಟ್ ಆರ್ ದಿ ಪ್ರೈವೇಟ್ ಪೀಪಲ್ ಆರ್ ಗೋಯಿಂಗ್ ಟು ಟೇಕಿಂಗ್ ದಿ ಡಿಸಿಷನ್ ಸ್ಪೆಷಲಿ ಇನ್ ದಿ ಮಾರ್ಕೆಟ್ ಎಕಾನಮಿ. ಓಕೆ, ಮಿಶ್ರ ಆರ್ಥಿಕತೆ ಇವೆರಡರ ಸಮ್ಮಿಳನ. ಇವೆರಡರ ಸಮ್ಮಿಳನವನ್ನು ನಾವೇನಂತ ಕರಿತೀವಿ ಅಂತಂದರೆ ಮಿಶ್ರ ಆರ್ಥಿಕತೆ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಸಂಪನ್ಮೂಲಗಳ ಹಂಚಿಕೆ ನಿರ್ಧಾರವನ್ನು ಈ ಕೇಂದ್ರೀಯ ಯೋಜಿತ ಆರ್ಥಿಕತೆ ತೆಗೆದುಕೊಂಡ್ರೆ, ಇಲ್ಲಿ ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳತಕ್ಕಂಥದ್ದೆಲ್ಲ ಏನಿದೆ ಇದೆಲ್ಲ ಖಾಸಗಿ ವಲಯವೇ ಇದನ್ನು ನಿರ್ಣಯಿಸುವುದರಿಂದಾಗಿ ಇದನ್ನು ನಾವು ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಖಾಸಗಿ ವ್ಯಕ್ತಿಗಳು. ಅವರು ಯಾವುದಕ್ಕೂ ಕೂಡ ಇಲ್ಲಿ ಸರ್ಕಾರ ಆದಷ್ಟು ಕೂಡ ಈ ಮಾರುಕಟ್ಟೆಯ ಅರ್ಥವ್ಯವಸ್ಥೆಯಲ್ಲಿ ಎಂಟ್ರಿ ಆಗೋದಿಲ್ಲ ಅಂತ ಹೇಳಂತ. ಈ ಶುಡ್ ನಾಟ್ ಬಿ ಎಂಟರ್ಡ್ ಸ್ಪೆಷಲಿ ಇನ್ ದಿ ಮಾರ್ಕೆಟ್ ಎಕಾನಮಿ. ಯಾಕಂದರೆ ಇದೆಲ್ಲ ಕಂಪ್ಲೀಟಾಗಿ ಪ್ರೈವೇಟ್ ಸೆಕ್ಟರ್ದಾಗಿರುತ್ತೆ. ಅದಕ್ಕೋಸ್ಕರವಾಗಿ ಅಲ್ಲಿ ಯಾವುದು ಸರ್ಕಾರ ಎಂಟ್ರಿ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಏನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಓಕೆ, ವಾಟ್ ಟು ಪ್ರೊಡ್ಯೂಸ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್. ಓಕೆ, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಏನು ಉತ್ಪಾದಿಸಬೇಕು ಅಂತ ಹೇಳತಕ್ಕಂಥದ್ದು ಈ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ನಿರ್ಧಾರ ಆಗುವುದರಿಂದಾಗಿ ಇದು ಪ್ರಮುಖವಾಗಿ ಬೇಡಿಕೆ ಮತ್ತು ಲಾಭವನ್ನು ಅವಲಂಬಿಸಿರ್ತದೆ. ಬೇಡಿಕೆ ಮತ್ತು ಲಾಭ ಈ ಎರಡನ್ನು ಅವಲಂಬಿಸಿದ ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳ್ತಕ್ಕಂಥದ್ದು ಏನಿದೆ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಆರ್ಥಿಕತೆಯಾಗಿರುತ್ತೆ. ಯಾಕೆಂದರೆ ಮಾರ್ಕೆಟ್ ಇಲ್ಲದೆ ನಾವು ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಇವೆರಡರ ಸಮ್ಮೇಳನ ಅಂತೇಳಿ ನಾನು ಇದೀಗ ತಾನೇ ನಿಮಗೆ ದಟ್ ಈಸ್ ಕಾಲ್ಡ್ ಆ್ಯಸ್ ಎನ್ ಮಿಕ್ಸ್ಡ್ ಎಕಾನಮಿ. ಸೊ ಹಿಯರ್ ಸಮ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಟೇಕನ್ ಬೈ ದಿ ಗೌರ್ನಮೆಂಟ್. ಓಕೆ, ಸಮ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಟೇಕನ್ ಬೈ ದಿ ಗೌರ್ನಮೆಂಟ್ ಆ್ಯಂಡ್ ದೆನ್ ಇಲ್ಲಿ ಮಾರುಕಟ್ಟೆಯ ಮೂಲಕವೇ ನಡೆಯೋದ್ರಿಂದ ಕೆಲವೊಂದು ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆಯ ಮೂಲಕ ನಡೀತವೆ. ಸರ್ಕಾರವೂ ಕೂಡ ಇದರೊಳಗಡೆ ಇನ್ವಾಲ್ವ್ ಆಗಿರ್ತದೆ. ದೆರ್ ವಿಲ್ ಬಿ ದಿ ಗೌರ್ನಮೆಂಟ್ ಆ್ಯಂಡ್ ದೆನ್ ಪ್ರೈವೇಟ್ ದಟ್ ಬೋತ್ ವಿಲ್ ಬಿ ಎಂಟರ್ಡ್ ಇಯರ್. ಅವೆರಡೂ ಕೂಡ ಇಲ್ಲಿ ಏನಾಗ್ತವೆ ಅಂತಂದರೆ ಎಂಟ್ರಿ ಆಗಿರ್ತವೆ. ಹಾಗಾಗಿ ಅದನ್ನು ಮಿಶ್ರ ಆರ್ಥಿಕತೆ ಅಥವಾ ಮಿಕ್ಸ್ಡ್ ಎಕಾನಮಿ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮಗೆ ಈ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು. ಇದು ನಿಮಗೆ ಈ 2 ಅಂಕದ ಪ್ರಶ್ನೆ. ಸೊ ಇಟ್ ಈಸ್ ಜಸ್ಟ್ 2 ಮಾರ್ಕ್ ಕ್ವಶನ್ ಫಾರ್ ಯು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತೇಳಿ.
ಓಕೆ, ಪಾಸಿಟಿವ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ವಾಟ್ ಡಸ್ ಇಟ್ ಸೇ? ಇದು ಹಾಗಾದರೆ ಪಾಸಿಟಿವ್ ಎಕನಾಮಿಕ್ಸ್ ಅಂದರೆ ಏನು, ಆಮೇಲೆ ನಾರ್ಮೇಟಿವ್ ಎಕನಾಮಿಕ್ಸ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಪಾಸಿಟಿವ್ ಎಕನಾಮಿಕ್ಸ್ ಆ್ಯಂಡ್ ವಾಟ್ ಡು ಯು ಮೀನ್ ಬೈ ನಾರ್ಮೇಟಿವ್ ಎಕನಾಮಿಕ್ಸ್? ಓಕೆ, ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಏನು, ಮಾದರಿ ಅರ್ಥಶಾಸ್ತ್ರ ಅಂದರೆ ಏನು? ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಇಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಥವಾ ಏನಾಗಿದೆ ಅನ್ನೋದನ್ನು ತಿಳಿಸುತ್ತೆ. ಏನಾಗಿತ್ತು, ಏನಾಗಿದೆ ಅನ್ನೋದನ್ನು ಮಾತ್ರ ತಿಳಿಸ್ತಕ್ಕಂಥದ್ದು ನಾವೇನಂತ ಹೇಳ್ತೀವಿ ಅಂದರೆ ಇದನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ನೀವು ತಿಳ್ಕೊಳ್ತೀರಿ. ಇಲ್ಲಿ ವಿವಿಧ ಕಾರ್ಯತಂತ್ರಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅಂತ ಹೇಳತಕ್ಕಂಥದ್ದನ್ನು. ಓಕೆ, ದ ಡಿಫರೆಂಟ್ ಮೆಕ್ಯಾನಿಸಮ್ ಫಂಕ್ಷನ್ಸ್. ಓಕೆ, ದ ಡಿಫರೆಂಟ್ ಮೆಕ್ಯಾನಿಸಮ್ ಫಂಕ್ಷನ್ಸ್. ಹೌ ಡಸ್ ದ ಡಿಫರೆಂಟ್ ಮೆಕ್ಯಾನಿಸಮ್ ಫಂಕ್ಷನ್ಸ್ ಹಿಯರ್? ದಟ್ ವಿ ಆರ್ ಸ್ಟಡಿಂಗ್ ಸ್ಪೆಷಲಿ ಇನ್ ದಿ ಪಾಸಿಟಿವ್ ಎಕನಾಮಿಕ್ಸ್. ನಾವು ಇದರಲ್ಲಿ ಇದನ್ನು ತಿಳ್ಕೊಳ್ತೀವಿ. ನೆಕ್ಸ್ಟ್, ಮಾದರಿ ಅರ್ಥಶಾಸ್ತ್ರ ಅಂದರೆ ಏನು? ಇಲ್ಲಿ ಪರಿಸ್ಥಿತಿ ಏನಾಗಿತ್ತು, ಏನಾಗಿದೆ ಅಂತ ತಿಳಿಸಿದರೆ ಇಲ್ಲಿ ಪರಿಸ್ಥಿತಿ ಏನಾಗಿರಬೇಕು ಅನ್ನೋದನ್ನು ತಿಳಿಸುತ್ತೆ. ಇದು ಯಾವುದು? ಮಾದರಿ ಅರ್ಥಶಾಸ್ತ್ರ. ದ ನಾರ್ಮೇಟಿವ್ ಎಕನಾಮಿಕ್ಸ್ ಟೆಲ್ಸ್ ಅಸ್ ದಟ್ ವಾಟ್ ಆಟ್ ಟು ಬಿ, ವಾಟ್ ಆಟ್ ಟು ಬಿ, ಏನಿರಬೇಕು ಅನ್ನೋದನ್ನು, ವಾಟ್ ಆಟ್ ಟು ಬಿ, ಏನಿರಬೇಕು ಅನ್ನೋದನ್ನು ಅದು ತಿಳಿಸ್ತದೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಎರಡನೇ ಪಾಯಿಂಟಿಗೆ ನಾವು ಸ್ವಲ್ಪ ಬಂದಾಗ ಇಲ್ಲಿ ಕಾರ್ಯತಂತ್ರಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅಂತ ಇದು ಹೇಳಿದರೆ ಇದು ಕಾರ್ಯತಂತ್ರಗಳು ಅಪೇಕ್ಷಣೀಯವೇ ಅನ್ನೋದನ್ನು ಇದೇನು ಮಾಡುತ್ತೆ, ನಮಗೆ ತಿಳಿಸುತ್ತೆ ಅಂತ ಹೇಳ್ತಕ್ಕಂಥದ್ದು. ದೀಸ್ ಮೆಕ್ಯಾನಿಸಮ್ಸ್ ಆರ್ ಡಿಸೈರಬಲ್ ಆರ್ ನಾಟ್. ಓಕೆ, ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನೀವು 2 ಪಾಯಿಂಟ್ಗಳನ್ನು, ಈ ಕಡೆ 2 ಪಾಯಿಂಟ್ಗಳು, ಈ ಕಡೆ 2 ಪಾಯಿಂಟ್ಗಳನ್ನು ಬರೀಬೇಕಾಗ್ತದೆ. ಓಕೆ, ನೆಕ್ಸ್ಟು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ದ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಇದು ಕೂಡ ನಿಮಗೆ 2 ಅಂಕಗಳಿಗೆ ಬರುತ್ತೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸಗಳನ್ನು ತಿಳಿಸಿ ಅಂತೇಳಿ. ಓಕೆ, ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಂತಕ್ಕಂಥದ್ದು ನಾನು ನಿನ್ನೆ ನಿಮಗೆ ಆಲ್ರೆಡಿ ಹೇಳಿದಾಗೇ ಇದು ಆರ್ಥಿಕತೆಯ ಚಿಕ್ಕ ಚಿಕ್ಕ ಘಟಕಗಳನ್ನು ಅಥವಾ ಸಣ್ಣ ಸಣ್ಣ ಘಟಕಗಳನ್ನು ಅಭ್ಯಾಸ ಮಾಡುತ್ತೆ. ಇಟ್ ಸ್ಟಡೀಸ್ ಅಬೌಟ್ ದಿ ಸ್ಮಾಲ್ ಯೂನಿಟ್ಸ್ ಆಫ್ ದಿ ಎಕಾನಮಿ. ಓಕೆ, ಇಲ್ಲಿ ಈ ಸಮಗ್ರ ಅರ್ಥಶಾಸ್ತ್ರ ಅಂತೇಳಂತಕ್ಕಂಥದ್ದು ಇಲ್ಲಿ ಆರ್ಥಿಕತೆಯ ಸಮಗ್ರ ಅಧ್ಯಯನವನ್ನು ಮಾಡುತ್ತೆ. ಸಮಗ್ರ ಅಧ್ಯಯನ, ದ ಹೋಲ್ ಎಕಾನಮಿ. ಇಟ್ ಡೀಲ್ಸ್ ವಿತ್ ದಿ ಹೋಲ್ ಎಕಾನಮಿ, ಇಟ್ ಡೀಲ್ಸ್ ವಿತ್ ದಿ ಸ್ಮಾಲ್ ಯೂನಿಟ್ಸ್ ಆಫ್ ದಿ ಎಕಾನಮಿ. ಆಮೇಲೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಶಃ ಸಮತೋಲನದ ವಿಶ್ಲೇಷಣೆಯನ್ನು ನಮಗೆ ತಿಳಿಸುತ್ತೆ. ಓಕೆ, ಸೊ ಆಮೇಲೆ ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನದ ವಿಶ್ಲೇಷಣೆಯನ್ನು ತಿಳಿಸುತ್ತೆ. ಓಕೆ, ಸೊ it studies about the partial equilibrium and then it studies about the general equilibrium of the analysis. Okay, general equilibrium analysis, and then here there will be partial equilibrium analysis. ಇವು 2 ಪಾಯಿಂಟ್ಗಳನ್ನು ನೀವು ಬರೀಬೇಕಾಗತ್ತೆ. ಇಟ್ ವಿಲ್ ಬಿ ಫಾರ್ 2 marks. ಓಕೆ, ಇವತ್ತಿನ ಬಹುಶಃ ಎಲ್ಲ ಅರ್ಥ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಇದು 4 ಅಂಕದ್ದು, ಇದು ಒಂದು, ಇದು ಕೂಡ ನಿಮಗೆ 4 ಅಂಕಗಳಿಗೆ ಬರುತ್ತೆ. ಅದಾಗ್ಬಿಟ್ಟು 4 ಅಂಕಗಳ ಪ್ರಶ್ನೆಗಳು. ಆಮೇಲೆ ಇದು 2 ಅಂಕ, ಆಮೇಲೆ ಇದು ಒಂದು 2 ಅಂಕ, ಆಮೇಲೆ ಇದು ಒಂದು ಅಂಕ, ಇದು ಕೂಡ ನಿಮಗೆ 2 ಅಂಕಗಳಿಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಿಂಟಲ್ಲಿ ನಾನು ಮತ್ತೆ 2ನೇ ಲೆಸನ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.